Hi my dear students. So in the previous class you have learnt different types of problems. Let us continue the problems on gravitation. So this is video lecture number 12. Okay. So in the previous class you have learnt I think three problems which is based upon the acceleration due to gravity and force between the two objects, right? Okay, so in this class, first problem, that is a fourth problem, find the value of acceleration due to gravity on the surface of the moon if its radius is 1 by 4th the radius of the earth and mass is 1 by 96th the mass of the earth. Okay, so ಈಗ ಅರ್ಥ ಮಾಡ್ಕೊಂತ ಬರೋಣ. So how to do the problem? First, find the value of acceleration due to gravity on the surface of the moon. ಸೊ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದಿ ಎರಡು ಆಬ್ಜೆಕ್ಟ್ಸ್ನ ಕೊಟ್ಟಿದ್ದಾರೆ. ಒಂದು ಯಾವುದು, ಇಟ್ ಈಸ್ ಆಫ್ ಎನ್ ಅರ್ತ್. ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎನ್ ಮೂನ್, ರೈಟ್? ಸೊ ಒಂದು ಅರ್ತ್ ಕೊಟ್ಟಿದ್ದಾರೆ, ಇನ್ನೊಂದು ಯಾವ್ದು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮೂನ್ ಅಂತ ಕೊಟ್ಟಿದ್ದಾರೆ. ಸೊ ಮೂನಿನ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಓಕೆ, ವಿಚ್ ಇಸ್ ರೆಪ್ರೆಸೆಂಟೆಡ್ ಬೈ ಜಿ ಎಮ್. ಹಾಗೆ ಅರ್ತ್ನ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇಸ್ ರೆಪ್ರೆಸೆಂಟೆಡ್ ಬೈ ಜಿ ಇ. ನೆಕ್ಸ್ಟ್ ಮಾಸ್. So mass of the earth is represented by me and mass of the moon is represented by mm. Next, radius. So they have given the value radius. Radius of the earth is represented by re and radius of the moon is represented by rm. Okay, now let us understand the problem. Find the value of acceleration due to gravity on the surface of the moon if its radius is 1 by 4th the radius of earth. If its anta helare yaudappa, if its anta helare it is of moon anta artha. So moon anta helare representation it is of mm, where mm is equal to 1 by radius allo kotirodu, that is of rm is equal to 1 by 4 that was the radius of the earth. ಓಕೆ, ಹಾಗೆ ಮಾಸ್. ಮಾಸ್ ಅಂತ ಹೇಳಿದ್ರೆ ಯಾವುದು, ಎಮ್ ಎಮ್. ಮಾಸ್ ಆಫ್ ದಿ ಮೂನ್ ಈಸ್ 1 by 96th ಆಫ್ ಎಮ್ ಇ, ದಟ್ ಈಸ್ ಆಫ್ ಮಾಸ್ ಆಫ್ ದಿ ಅರ್ತ್. ಇಲ್ಲ ನೋಡಿ, ಎಮ್ ಮಾಸ್ ಆಫ್ ದಿ ಮೂನ್ ಅಂತ ಹೇಳಿದ್ರೆ ವಿಚ್ ಇಸ್ ರೆಪ್ರೆಸೆಂಟೆಡ್ ಬೈ ಏನಂತ ಅರ್ಥ, ಎಮ್ ಎಮ್ ಅಂತ ಅರ್ಥ, ವಿಚ್ ಇಸ್ ಈಕ್ವಲ್ ಟು 1 by 96th ದಿ ಮಾಸ್ ಆಫ್ ದಿ ಯಾವುದು, ಅರ್ತ್. ಅಂದರೆ ಎಮ್ ಎಮ್ ಇಸ್ ಈಕ್ವಲ್ ಟು ಏನಂತ ಬರ್ಕೊಬೇಕು, 1 by 96th ಆಫ್ ಎಮ್ ಇ ಅಂತ ಬರ್ಕೊತ ಹೋಗಬೇಕು. Okay na, therefore we have the formula that is of ge is equal to formula ಏನಿದೆಯಪ್ಪ ನಮಗೆ, g into me divided by re square ಅಂತ ಫಾರ್ಮುಲಾ ಇದೆ ಅಲ್ವಾ. ಸೊ ವಿಚ್ ಮಸ್ಟ್ ಬಿ ಈಕ್ವಲ್ ಟು ವ್ಯಾಲ್ಯೂ ಏನು ಬರುತ್ತೆ, ಇದು 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬರ್ತಾ ಹೋಗುತ್ತೆ, ಹೌದಲ್ವಾ. ಬಟ್ ಯು ನೀಡ್ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ ಯಾವುದು, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದಿ ಸರ್ಫೇಸ್ ಆಫ್ ದಿ ಮೂನ್. Therefore, you have to consider the mass of the moon that is of mm divided by radius of the moon that is of rm square ಅಂತ ಹಾಕೊಂತ ಹೋಗ್ತೀರಾ. ಆ್ಯಂಡ್ ಗಿವನ್ ಕ್ವಾಂಟಿಟೀಸ್ ಪ್ರಕಾರ ಏನಂತ ಬರೀಬೋದು ಇಲ್ಲಿ, ಎಮ್ ಎಮ್ ಇಸ್ ಈಕ್ವಲ್ ಟು 1 by 96th ಆಫ್ ಎಮ್ ಇ ಆ್ಯಂಡ್ ಆರ್ ಎಮ್ ಬದಲು ಏನು ಬರೀಬೇಕು, 1 by 4 ಆಫ್ ಆರ್ ಇ ಹೋಲ್ ಸ್ಕ್ವೇರ್ ಅಂತ ಹಾಕೊತೀರಾ. ಸೊ ಇಲ್ಲಿ ಸಪ್ರೇಟ್ ಮಾಡ್ಕೊತಾ ಹೋಗೋಣ. ಫಸ್ಟ್ ಯಾವ್ದು ಬರ್ಕೊತೀನಿ ಅಂತ ಹೇಳಿದ್ರೆ ಜಿ ಮಾತ್ರ ಬರ್ಕೊತಾ ಹೋಗ್ತೀನಿ. ಓಕೆ, ಸೊ ಫಸ್ಟ್ ನೋಡ್ಕೊಳ್ಳಿ, ಜಿ ಬರ್ಕೊಂಡೆ. ಆಮೇಲೆ ಏನಿದೆ ವ್ಯಾಲ್ಯೂ ಇಲ್ಲಿ, ಇಟ್ ಈಸ್ ಆಫ್ ಎಮ್ ಇ ಅಂತ ಬರ್ಕೊಂಡೆ. ಆರ್ ಇ ಸ್ಕ್ವೇರ್ ಬರ್ಕೊಂಡಿದ್ದೀನಿ. ಉಳ್ಕೊಂಡಿದ್ದೇನು 1 by 96. ಸೊ 1 by 96ನ ಬರ್ಕೊಂಡಿದ್ದೀನಿ ಇಲ್ಲಿ, ಡಿವೈಡೆಡ್ ಬೈ 1 by 4 ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ ಏನು ಬರುತ್ತೆ, 1 by 16 ಬರ್ತಾ ಹೋಗುತ್ತೆ, ಹೌದಲ್ವಾ. ಸೊ ವಾಟ್ ಈಸ್ ದಿಸ್ ವ್ಯಾಲ್ಯೂ, ಜಿ ಎಮ್ ಇ ಡಿವೈಡ್ ಬೈ ಆರ್ ಇ ಸ್ಕ್ವೇರ್ ಅಂತ ಹೇಳಿದ್ರೆ ಈಗ ತಾನೇ ಹೇಳಿಕೊಟ್ಟೆ, ಜಿ ಎಮ್ ಇ ಡಿವೈಡ್ ಬೈ ಆರ್ ಇ ಸ್ಕ್ವೇರ್ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಜಿ ಇ ವಿಚ್ ಹ್ಯಾಸ್ ದಿ ವ್ಯಾಲ್ಯೂ ಆಫ್ 9.8. ಸೊ ಅದಕ್ಕೋಸ್ಕರ ಇಲ್ಲಿ ಏನಂತ ಬರ್ಕೊಬೇಕು, ಇದನ್ನ ಈ ವ್ಯಾಲ್ಯೂ ಬದಲು ಏನಂತ ಬರ್ಕೊತಾ ಇದ್ದೀನಿ, 9.8 ಅಂತ ಬರ್ಕೊತಾ ಇದ್ದೀನಿ. 1 by 96 ಇಂಟು 1 by 16 ನ್ಯೂಮೆಟ್ರಿಗೆ ಹೋದ್ರೆ ಏನಾಗುತ್ತೆ, 16 by 1 ಆಗ್ತಾ ಹೋಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು ಏನು ಬರುತ್ತೆ ಅಂತ ಹೇಳಿದ್ರೆ, ಅಬ್ಸರ್ವ್ ಮಾಡ್ಕೊಳ್ಳಿ, ಕ್ಯಾಲ್ಕುಲೇಟರ್ಲಿ ಸಾಲ್ವ್ ಮಾಡಬೇಕಾದ್ರೆ 9.8 ಮಲ್ಟಿಪ್ಲೈಡ್ ಬೈ 16 ಡಿವೈಡೆಡ್ ಬೈ 96 ಅಂತ ಮಾಡ್ತಾ ಹೋಗಿ. ಆವಾಗ ಯು ವಿಲ್ ಗೆಟ್ ದಿ ವ್ಯಾಲ್ಯೂ, ಇಟ್ ಈಸ್ ಆಫ್ 1.63 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಷ್ಟು ವ್ಯಾಲ್ಯೂ ಬರ್ತಾ ಹೋಗುತ್ತೆ ನಿಮಗೆ. ಓಕೆ, ಅರ್ಥ ಆಗಿದೆ ಅಲ್ವಾ ಪ್ರಾಬ್ಲಮು. ಓಕೆ, ನೆಕ್ಸ್ಟ್ ಒನ್. A rocket is fired from the surface of the earth. Okay, might probably ಈ ಪ್ರಾಬ್ಲಮ್ ಮುಗ್ದಿದೆ ಆಲ್ರೆಡಿ. ಸೊ ಪ್ರಾಬ್ಲಮ್ ಮಾಡಿರೋದ್ರಿಂದ ನೆಕ್ಸ್ಟ್ ಪ್ರಾಬ್ಲಮ್ಗೆ ಜಂಪ್ ಆಗ್ತಾ ಹೋಗ್ತೀನಿ ನಾನೀಗ. ಹಾಂ, ಅಬ್ಸರ್ವ್ ಮಾಡಿ ಮಕ್ಕಳ.
ಎ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಇದನ್ನು ತುಂಬ ಸಲ ಕೇಳಿದ್ದಾರೆ ನಿಮ್ಮ ಫೈನಲ್ ಇಯರ್ ಎಕ್ಸಾಮ್ನಲ್ಲಿ. ಫೈಂಡ್ ದಿ ವ್ಯಾಲ್ಯೂ ಆಫ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಫಸ್ಟ್ ಕಂಡೀಷನ್ ಏನು, ಅಟ್ ಎ ಹೈಟ್ 3200 ಕಿಲೋಮೀಟರ್ ಎಬೋವ್ ದಿ ಸರ್ಫೇಸ್ ಆಫ್ ಅರ್ತ್. ಸೆಕೆಂಡ್ ಒನ್ ಏನು, ಅಟ್ ಎ ಡೆಪ್ತ್ 80 ಕಿಲೋಮೀಟರ್ ಬಿಲೋ ದಿ ಸರ್ಫೇಸ್ ಆಫ್ ಅರ್ತ್ ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಸೊ ಈಗ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಸ್ಟಾರ್ಟ್ ಮಾಡೋಣ ಈಗ. ಓಕೆ, ಸೊ ದಿ ಪ್ರಾಬ್ಲಮ್ ಇಸ್ ಅ ವೆರಿ ವೆರಿ ಈಸಿ. ಏನು, ಫೈಂಡ್ ದಿ ವ್ಯಾಲ್ಯೂ ಆಫ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಯು ನೀಡ್ ಟು ಫೈಂಡ್ ದಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಎಲ್ಲಿ? ಫಸ್ಟ್ ಕಂಡೀಷನ್ ಏನು, ಅಟ್ ಎ ಹೈಟ್. ಸೊ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ಎ ಹೈಟ್ ವಿಚ್ ಇಸ್ ರೆಪ್ರೆಸೆಂಟೆಡ್ ಬೈ ಎಂತ ತಗೊಂತೀವಪ್ಪ ನಾವು. ಸೊ ಯೂಶಲಿ ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಜಿ ಹೆಚ್ ಅಂತ ತಗೊತಾ ಹೋಗ್ತೀವಿ. ಸೊ ಹೈಟ್ನ ರೆಪ್ರೆಸೆಂಟೇಷನ್ ಯು ಹ್ಯಾವ್ ಟು ರೆಪ್ರೆಸೆಂಟ್ ಇಟ್ ಬೈ ಜಿ ಹೆಚ್. ನೋಡಿ ಇಲ್ಲಿ ಜಿ ಹೆಚ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಹಾಕೊಂಡಿದ್ದೀನಿ. ಅಟ್ ಎ ಹೈಟ್ ಎಷ್ಟು ಕೊಟ್ಟಿದ್ದಾನೆ, 3200 ಕಿಲೋಮೀಟರ್. ಸೊ ಹೆಚ್ ಇಸ್ ಈಕ್ವಲ್ ಟು ಅಂತ ಹಾಕೊಬೇಕು ನೀವು, 3200 ಕಿಲೋಮೀಟರ್, ವೇರ್ ಕೆ ಅಂತ ಹೇಳಿದ್ರೆ ಏನಂತ ಅರ್ಥ, 10 to the power 3 ಮೀಟರ್ಸ್ನ ಹಾಕೊಂತ ಬರಬೇಕು. ಓಕೆ, ಆ್ಯಂಡ್ ವಿ ನೋ ದಟ್ ದಿ ವ್ಯಾಲ್ಯೂ ಆರ್ ಇ ಇಸ್ ಈಕ್ವಲ್ ಟು 6400 ಕಿಲೋಮೀಟರ್ ಅಂತ ಗೊತ್ತು. ಸೊ ಕೆ ಕೂಡ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ 10⁻³ ಕಿಲೋಮೀಟರ್ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊತ ಬರ್ತೀರಾ. ಓಕೆ, ಸೊ ಈಗ ವಿ ನೋ ದಟ್ ದಿ ಫಾರ್ಮುಲಾ ಜಿ ಹೆಚ್ ಇಸ್ ಈಕ್ವಲ್ ಟು ಜಿ ಇಂಟು ಆರ್ ಇ ಡಿವೈಡೆಡ್ ಬೈ ಆರ್ ಇ ಪ್ಲಸ್ ಹೆಚ್ ಹೋಲ್ ಸ್ಕ್ವೇರ್ ಅಂತ ಫಾರ್ಮುಲಾ ನಿಮಗೆ ಗೊತ್ತಿದೆ, ಹೌದಲ್ವಾ? ಸೊ ಇಲ್ಲಿ ಜಿ ವ್ಯಾಲ್ಯೂ ಏನು, 9.8. ಆರ್ ಇ ವ್ಯಾಲ್ಯೂ ಏನು, 6400 ಇಂಟು 10⁻³ ಡಿವೈಡೆಡ್ ಬೈ ಆರ್ ಇ 6400 10⁻³ ಪ್ಲಸ್ 3200 ಇಂಟು 10⁻³ ಹಾಕೊಂತ ಬರ್ತೀರಾ. ಓಕೆ, ಸೊ ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಎರಡೂ ಕೂಡ ಪವರ್ಸ್ ಏನಾಗಿದೆ ಇಲ್ಲಿ, ಸೇಮ್ ಆಗಿದೆ. ಸೊ ಪವರ್ಸ್ ಸೇಮ್ ಆಗಿರೋದನ್ನ 10⁻³ ಮತ್ತು 10⁻³ ಎರಡಲ್ಲೂ ಏನು ತೊಗೊಬೋದು, ಕಾಮನ್ ತೆಕ್ಕೊಬೋದು. ಕಾಮನ್ ತೆಕ್ಕೊಂಡ್ರೆ ಏನು ಉಳ್ಕೊಳುತ್ತೆ, 6400 ಪ್ಲಸ್ 3200 ವಿಚ್ ಮಸ್ಟ್ ಬಿ ಈಕ್ವಲ್ ಟು 9600 ಆಗುತ್ತೆ. ಸೊ ಇಲ್ಲಿ 10⁻³ ಮತ್ತು 10⁻³ ಏನಾಗ್ತಾ ಹೋಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಮತ್ತು 2 zeros ಮತ್ತು 2 zeros ಕೂಡ ಏನಾಗ್ತಾ ಹೋಗಬೇಕು, ಕ್ಯಾನ್ಸಲ್ ಆಗಬೇಕು. ಉಳ್ಕೊಂಡಿದ್ದೇನು, 64 ಡಿವೈಡ್ ಬೈ 96. ಸೊ ನಿಮ್ಮ ಕ್ಯಾಲ್ಕುಲೇಟರ್ ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿ. 64 ಡಿವೈಡ್ ಬೈ 96ನ ಫಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಏನು ಮಾಡಬೇಕು, ಇಂಟು ಒತ್ತಿ ಇಸ್ ಈಕ್ವಲ್ ಟು ಒತ್ತಿ. ಅಥವಾ ನೀವು ಈ ಥರ ಕೂಡ ಪ್ರೊಸೀಜರ್ನ ಮಾಡ್ತಾ ಹೋಗ್ಬೋದು. ಯಾವ ರೀತಿ, 9.8 ಮಲ್ಟಿಪ್ಲೈಡ್ ಬೈ 64 ಡಿವೈಡ್ ಬೈ 96 ಮಾಡಿದಾಗ ಲೆಟಸ್ ಟೇಕ್ ದಟ್ ಈಸ್ ಆಫ್ ಎಕ್ಸ್ ಬಂತು ಅಂತ ಅನ್ಕೊಳ್ಳೋಣ. ಸೊ ಈಗ ಎಕ್ಸ್ನ ಮಾತ್ರ ಹಾಗೆ ಬರ್ಕೊತಾ ಹೋಗ್ತೀರಾ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, 9.8 ಮಲ್ಟಿಪ್ಲೈಡ್ ಬೈ ಎಕ್ಸ್ ಇಂಟು ಎಕ್ಸ್ ಅಂತ ಹಾಕೊತ ಬನ್ನಿ. ಯಾಕಂದರೆ ಹೋಲ್ ಸ್ಕ್ವೇರ್ ಮಾಡಬೇಕು, ಅದಕ್ಕೋಸ್ಕರ ಎಕ್ಸ್ ಇಂಟು ಎಕ್ಸ್ ಮಾಡ್ಕೊತ ಬನ್ನಿ. ಇಲ್ಲಿ ಕ್ಯಾಲ್ಕುಲೇಟರಲ್ಲಿ ಈಸಿ ಆಗಬೇಕು ಅಂತ ಹೇಳಿದ್ರೆ ಫಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡ್ತೀರಾ, 64 ಡಿವೈಡ್ ಬೈ 96 ಬಂತು, ಎಷ್ಟೊಂದು ಆನ್ಸರ್ ಬಂತು. ಆಮೇಲೆ ನಿಮ್ಮ ಕ್ಯಾಲ್ಕುಲೇಟರಲ್ಲಿ ಇಂಟು ಒತ್ತಿ, ಇನ್ನೇನು ಒತ್ತಕ್ಕೆ ಹೋಗಬೇಡಿ, ಡೈರೆಕ್ಟಾಗಿ ಇಂಟು ಒತ್ತಿ, ಆಮೇಲೆ ಈಸ್ ಈಕ್ವಲ್ ಟು ಒತ್ತಿ, ಅವಾಗ ಹೋಲ್ ಸ್ಕ್ವೇರ್ ಆಗಿರುತ್ತೆ. ಅಗೇನ್ ಯು ಹ್ಯಾವ್ ಟು ಮಲ್ಟಿಪ್ಲೈಡ್ ಬೈ 9.8 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಅವಾಗ ಜಿ ಹೆಚ್ ಇಸ್ ಈಕ್ವಲ್ ಟು ಎಸ್ ಬರುತ್ತೆ. ಇಟ್ ಈಸ್ ಆಫ್ 4.35 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಷ್ಟು ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಓಕೆ, ಸೊ ಅಲ್ಲಿಗೆ 3200 ಕಿಲೋಮೀಟರ್ ಅಂದರೆ 3200 ಕಿಲೋಮೀಟರ್ ಮೇಲ್ಗಡೆ ಹೋದರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅರೌಂಡ್ ಡಿಕ್ರೀಸಸ್ ಟು ಹಾಫ್ ಅಂತ ಹೇಳ್ಬೋದು, ಹೌದಲ್ವಾ? ನೆಕ್ಸ್ಟ್ ಸೆಕೆಂಡ್ ಆಪ್ಷನಲ್ಲಿ ಏನು ಹೇಳಿದ್ದಾನೆ, ಸೊ ಅಟ್ ಎ ಡೆಪ್ತ್ 80 ಕಿಲೋಮೀಟರ್ ಬಿಲೋ ದಿ ಸರ್ಫೇಸ್ ಆಫ್ ದಿ ಅರ್ತ್. ಸೊ ಬಿಲೋ ದಿ ಸರ್ಫೇಸ್ ಆಫ್ ದಿ ಅರ್ತ್ಗೆ ಫಾರ್ಮುಲಾ ಏನು ಬರ್ತದೆ, ಇಟ್ ಈಸ್ ಆಫ್ ಜಿ ಡಿ. ಸೊ ಜಿ ಡಿ ಈಸ್ ಈಕ್ವಲ್ ಟು ಜಿ ಇಂಟು 1 ಮೈನಸ್ ಡಿ ಡಿವೈಡ್ ಬೈ ಆರ್ ಇ ಬರುತ್ತೆ. ಸೊ 9.8 ಮಲ್ಟಿಪ್ಲೈಡ್ ಬೈ 1 ಮೈನಸ್ ಡಿ, ವಾಟ್ ಈಸ್ ದಿ ವ್ಯಾಲ್ಯೂ, 80 ಇಂಟು 10⁻³ ಓಕೆನಾ? ಸೊ ಡಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಡಿ ಇಸ್ ಈಕ್ವಲ್ ಟು 80 ಕಿಲೋಮೀಟರ್ ಅಷ್ಟು ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಕಿಲೋ, 80 ಇಂಟು 10⁻³ ಮೀಟರ್ಸ್ ಬರ್ತಾ ಹೋಗುತ್ತೆ. ಸೊ 80 ಇಂಟು 10⁻³ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಆರ್ ಇ ವ್ಯಾಲ್ಯೂ ಎಷ್ಟು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, 6400 ಕಿಲೋಮೀಟರ್ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಬಟ್ 10⁻³ ಮತ್ತು 10⁻³ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. 10 ಮತ್ತು 10 ಕೂಡ ಏನಾಗ್ತಾ ಹೋಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ ಉಳ್ಕೊಂಡಿದ್ದೇನಾಗ 9.8 ಮಲ್ಟಿಪ್ಲೈಡ್ ಬೈ 1 ಮೈನಸ್ 8 ಡಿವೈಡೆಡ್ ಬೈ 640 ಉಳ್ಕೊತ ಹೋಗುತ್ತೆ. ಸೊ ನೀವು ಕ್ಯಾಲ್ಕುಲೇಟರ್ ಏನು ಮಾಡಬೇಕು, 8 ಡಿವೈಡ್ ಬೈ 640 ಮಾಡ್ತೀರಾ, ಆವಾಗ ನಿಮಗೆ 0.0125 ಬರುತ್ತೆ. ಸೊ 1 ಮೈನಸ್ 0.0125 ಮಾಡಿದ್ರೆ 0.9875 ಬರುತ್ತೆ. ಸೊ 9.8 ಮಲ್ಟಿಪ್ಲೈಡ್ ಬೈ 0.9875 ಮಾಡಿದ್ರೆ ಯು ವಿಲ್ ಗೆಟ್ ಇಟ್ ಈಸ್ ಆಫ್ 9.67 ಮೀಟರ್ ಸ್ಕ್ವೇರ್ ಅಷ್ಟು ವ್ಯಾಲ್ಯೂ ಬರ್ತಾ ಹೋಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 5 ಮಾರ್ಕ್ಸ್ ಕ್ವಶನ್.
ಓಕೆ 5 ಮಾರ್ಕ್ಸ್ ಕ್ವಶನ್ ಇದು. ತುಂಬ ಸಲ ಈ ಥರ ಪ್ರಾಬ್ಲಮ್ನ ಕೇಳಿದ್ದಾರೆ, ಪ್ರಾಕ್ಟೀಸ್ ಮಾಡ್ಕೊತಾ ಹೋಗಿ. ಓಕೆ, ನೆಕ್ಸ್ಟ್ ಕ್ವಶನ್, ಕ್ಯಾಲ್ಕುಲೇಟ್ ದಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್, ಎಲ್ಲಿ ಅಂತ ಹೇಳಿದ್ರೆ ಫಸ್ಟ್ ಸರ್ಫೇಸ್ನ ಕೇಳಿದ್ದಾನೆ. ಓಕೆ, ನೆಕ್ಸ್ಟ್ ಬಿ, at a height 1.5 into 10 power of 5 meter from the earth surface having the radius of earth ಎಷ್ಟು 6.4 into 10 power of 6 meter and mass of the earth is ಇಷ್ಟು ವ್ಯಾಲ್ಯೂಸ್ನ ಕೊಟ್ಟಿದ್ದಾರೆ. ಈಗ ನೋಡ್ಕೊಳ್ಳಿ, ಕ್ಯಾಲ್ಕುಲೇಟ್ ದಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದಿ, ಎಲ್ಲಿ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಸರ್ಫೇಸ್ ಅಂತ ಹೇಳಿದ್ರೆ ಯು ನೀಡ್ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ ಜಿ ಇ ಅಂತ ಅರ್ಥ, ಹೌದಲ್ವಾ? ನೆಕ್ಸ್ಟ್ ಮತ್ತೆ ಕ್ಯಾಲ್ಕುಲೇಟ್ ಮಾಡಿ ಏನ, ಅಟ್ ಎ ಹೈಟ್ 1.5 into 10 power of 5 meters ಎಬೋ ದಿ ಸರ್ಫೇಸ್ ಆಫ್ ಅರ್ತ್ ಅಲ್ವಾ ಅಲ್ಲಿ. ಸೊ ರೆಪ್ರೆಸೆಂಟೇಷನ್ ಏನು ಮಾಡ್ಕೊತೀರಾ, ಜಿ ಹೆಚ್ನ ಕ್ಯಾಲ್ಕುಲೇಟ್ ಮಾಡ್ಕೊತಾ ಹೋಗಬೇಕು. ಅರ್ತ್ ಸರ್ಫೇಸ್ ಹ್ಯಾವಿಂಗ್ ದಿ ರೇಡಿಯಸ್ ಆಫ್ ಅರ್ತ್, ಹ್ಯಾವಿಂಗ್ ದಿ ರೇಡಿಯಸ್ ಆಫ್ ಅರ್ತ್ ಅಂತ ಹೇಳಿದ್ರೆ ಈ ವ್ಯಾಲ್ಯೂ ಏನಾಗಿರುತ್ತೆ, ಇದು ಇಟ್ ಈಸ್ ಆಫ್ ಆರ್ ಇ ವ್ಯಾಲ್ಯೂ ಆಗಿರುತ್ತೆ, ಹೌದಲ್ವಾ? ನೆಕ್ಸ್ಟ್ ಮಾಸ್ ಆಫ್ ದಿ ಅರ್ತ್, ಸೊ ಮಾಸ್ ಆಫ್ ದಿ ಅರ್ತ್ ಅಂತ ಹೇಳಿದ್ರೆ ಈ ವ್ಯಾಲ್ಯೂ ಯಾವ್ದಾಗಿರುತ್ತೆ, ಇಟ್ ಈಸ್ ಆಫ್ ಎಮ್ ಇ ವ್ಯಾಲ್ಯೂ ಆಗಿರುತ್ತೆ, ಹೌದಲ್ವಾ? ಸೊ ಈಗ ಕ್ಯಾಲ್ಕುಲೇಷನ್ಸ್ ಪಾರ್ಟಲ್ಲಿ ಅಬ್ಸರ್ವ್ ಮಾಡ್ಕೊತಾ ಬರೋಣ. ಸೊ ಯು ನೀಡ್ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ ಜಿ ಅಂದರೆ ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್. ಆರ್ ಇ ಎಸ್ ಕೊಟ್ಟಿದ್ದಾನೆ 6.4 into 10 power of 6 meters ಅಂತ ಕೊಟ್ಟಿದ್ದಾರೆ. ಎಮ್ ಇ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 5.98 into 10 power of 24 kg ಅಂತ ಕೊಟ್ಟಿದ್ದಾರೆ. ಹೈಟ್ ಹೆಚ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, ಇಟ್ ಈಸ್ ಅ 1.5 into 10 power of 5 meters ಕೊಟ್ಟಿದ್ದಾರೆ. ಸೊ ವಿ ನೋ ದಟ್ ದಿ ಫಾರ್ಮುಲಾ ಜಿ ಇಸ್ ಈಕ್ವಲ್ ಟು ಜಿ ಇಂಟು ಎಮ್ ಇ ಡಿವೈಡ್ ಬೈ ಆರ್ ಇ ಸ್ಕ್ವೇರ್. ಸೊ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡೋಣ ಈಗ. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಮ್ ಇ, ಇಟ್ ಈಸ್ ಆಫ್ 5.98 into 10 power of 24 ಡಿವೈಡ್ ಬೈ ಆರ್ ಈ ಜಾಗದಲ್ಲಿ ಏನು ಹಾಕೊಂತೀರಾ, 6.4 into 10 power of 6 ಹೋಲ್ ಸ್ಕ್ವೇರ್ ಅಷ್ಟು ವ್ಯಾಲ್ಯೂ ಹಾಕ್ಕೊಂತ ಬರಬೇಕು. ಸೊ ಈಗ ನಿಮ್ಮ ಕ್ಯಾಲ್ಕುಲೇಟರ್ನ ತಗೊಳ್ಳಿ, ಕ್ಯಾಲ್ಕುಲೇಟರ್ ತಗೊಂಡು ಏನು ಮಾಡಬೇಕು, ಸೊ ಇಟ್ ಈಸ್ ಆಫ್ 6.67 multiplied by 10 to the power of minus 11, that is the value of G, multiplied by ME ಎಷ್ಟು ಕೊಟ್ಟಿದ್ದಾರೆ, it is of 5.98 multiplied by 10 to the power of 24, ಹೌದಲ್ವಾ, divided by 6.4 into 10 to the power of 6 ಹೋಲ್ ಸ್ಕ್ವೇರ್ ಅಷ್ಟು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊತ ಬರ್ತೀರಾ. ಓಕೆ, ಸೊ ನಾವು ಕ್ಯಾಲ್ಕುಲೇಟರ್ ತೊಗೊಂಡು ಏನು ಮಾಡಬೇಕು, 6.67 ಮಲ್ಟಿಪ್ಲೈಡ್ ಬೈ 5.98 ಮಾಡಿ. ಓಕೆ, ಎಷ್ಟು ಬರುತ್ತೆ ಆಗ, ಯು ವಿಲ್ ಗೆಟ್ ದಿ ವ್ಯಾಲ್ಯೂ, ಇಟ್ ಈಸ್ ಆಫ್ 39.88 ಅಷ್ಟು ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಓಕೆ, ಸೊ ಮಲ್ಟಿಪ್ಲೈಡ್ ಬೈ, ನೆಕ್ಸ್ಟ್ ಸ್ಟೆಪ್ ಅಬ್ಸರ್ವ್ ಮಾಡ್ಕೊಳ್ಳಿ, ಸರ್ಡ್ಸ್ ಅಲ್ವಾ ಇರೋದು ಇಲ್ಲಿ. ಸೊ 10 to the power of minus 11 ಏನೂ ಇಲ್ಲ ಅಂತ ಹೇಳಿದ್ರೆ ಪ್ಲಸ್ 24 ಅಂತ ಹಾಕೊಬೋದಲ್ವಾ. ಸೊ 24 minus 11 ಅಂತ ಹೇಳಿದ್ರೆ ಏನು ಬರುತ್ತೆ, ಇಟ್ ಈಸ್ ಆಫ್ 10 to the power of 13 ವ್ಯಾಲ್ಯೂ ಬರ್ತದೆ, ಪ್ಲಸ್ 13 ವ್ಯಾಲ್ಯೂ ಹಾಕೊತೀರಾ. ಡಿವೈಡೆಡ್ ಬೈ 6.4, ಇಲ್ಲಿ ಡಿನಾಮಿನೇಟರ್ ಏನಿದೆ ನಮಗೆ 6.4 ಇಂಟು 10 to the power 6 ಇದೆ. ಸೊ ಅದಕ್ಕೋಸ್ಕರ ಏನಾಗಬೇಕು, 6.4 ಮಲ್ಟಿಪ್ಲೈಡ್ ಬೈ 6.4 ಮಾಡಿದ್ರೆ ಇಟ್ ಈಸ್ 40.96 ಬರುತ್ತೆ. ಸೊ 10 power of 6 ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ ಇಟ್ ಈಸ್ 10 to the power 12 ಆಗುತ್ತೆ ವ್ಯಾಲ್ಯೂ, ಹೌದಲ್ವಾ? ಸೊ ಈಗ ನಿಮ್ಮ ಕ್ಯಾಲ್ಕುಲೇಟರ್ ಮತ್ತೆ 39.88 ಡಿವೈಡೆಡ್ ಬೈ 40 ಪಾಯಿಂಟ್ ಎಷ್ಟು ಹಾಕೊಬೇಕು, 96 ಹಾಕೊತೀರಾ. ಆವಾಗ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ವಿಚ್ ಮಸ್ಟ್ ಬಿ ಈಕ್ವಲ್ ಟು 0.973 ಮಲ್ಟಿಪ್ಲೈಡ್ ಬೈ 10 to the power of 13 ಆಸ್ ಇಟ್ ಈಸ್ ಉಳ್ಕೊಳುತ್ತೆ. 12 ಪ್ಲಸ್ 12 ಮೇಲ್ಗಡೆ ಏನಾಗಬೇಕು, ಯು ವಿಲ್ ಗೆಟ್ ಇಟ್ ಈಸ್ ಆಫ್ ಮೈನಸ್ 12 ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಸೊ ವಿಚ್ ಈಸ್ ಈಕ್ವಲ್ ಟು 0.973 ಮಲ್ಟಿಪ್ಲೈಡ್ ಬೈ 10 to the power 1 ಆಗುತ್ತೆ. ಅಂಡ್ 0.973 ಮಲ್ಟಿಪ್ಲೈಡ್ ಬೈ 10 ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 9.73 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಈಸ್ ದಿ ವ್ಯಾಲ್ಯೂ. ಓಕೆ, ಸೊ ಪ್ರಾಬ್ಲಮ್ ತುಂಬ ಈಸಿ ಇದೆ, ಟಫ್ ಇಲ್ಲ. ಓಕೆ, ಸೆಕೆಂಡ್ ಒನಲ್ಲಿ ಏನು ಕೇಳಿದ್ದಾರೆ, ಫೈಂಡ್ ದಿ ವ್ಯಾಲ್ಯೂ ಆಫ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ಎ ಗಿವನ್ ಹೈಟ್. ಸೊ ನಿಮಗೆ ಎರಡು ಫಾರ್ಮುಲಾ ಕೂಡ ಹೇಳ್ಕೊಟ್ಟಿದ್ವಿ. ಸೆಕೆಂಡ್ ಒನ್ ಫಾರ್ಮುಲಾ ಈ ರೀತಿ ಇತ್ತು, ಹೌದಲ್ವಾ? ಅಬ್ಸರ್ವ್ ಮಾಡ್ಕೊಳ್ಳಿ ಇಲ್ಲಿ. ಸೊ ಸೆಕೆಂಡ್ ಫಾರ್ಮುಲಾ ಬಂದು ಏನಿತ್ತು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಜಿ ಹೆಚ್ ಇಸ್ ಈಕ್ವಲ್ ಟು ಜಿ ಇಂಟು 1 ಮೈನಸ್ 2h ಡಿವೈಡೆಡ್ ಬೈ ಆರ್ ಇ ಅಂತ ಹೇಳ್ಕೊಟ್ಟಿದ್ದೆ ಅಲ್ವಾ. ಸೊ ಈಗ ಈ ಫಾರ್ಮುಲಾ ಹಾಕಬೇಕು ಅಂತ ಹೇಳಿದ್ರೆ ಕಂಡೀಷನ್ ಹೇಳ್ಕೊಟ್ಟಿದ್ವಿ, ವೇರ್ ಹೆಚ್ ಇಸ್ ಅ ವೆರಿ ಮಚ್ ಲೆಸ್ ದೆನ್ ಆರ್ ಇ ಅನ್ನೋ ಫಾರ್ಮುಲಾ ಇತ್ತು. ಬಟ್ ಇಲ್ಲಿ ಹೆಚ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 1.5 ಇಂಟು 10 to the power 5 ವ್ಯಾಲ್ಯೂ ಕೊಟ್ಟಿದ್ದಾರೆ. ಅಂದರೆ ಅರೌಂಡ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಇದು ಸೊ ಇಟ್ ಈಸ್ ಆಫ್ 150 ಕಿಲೋಮೀಟರ್ ಅಷ್ಟು ವ್ಯಾಲ್ಯೂ ಆಗ್ತಾ ಹೋಗುತ್ತೆ, ಹೌದಲ್ವಾ? ಸೊ ಅದಕ್ಕೋಸ್ಕರ ಯು ಹ್ಯಾವ್ ಟು ಯೂಸ್ ದಿಸ್ ಫಾರ್ಮುಲಾನ ಉಪಯೋಗಿಸ್ಕೊತಾ ಹೋಗಬೇಕು.
ರೈಟ್, ಅರ್ಥ ಆಗ್ತಿದೆ ಹೇಳ್ಕೊಡ್ತಾ ಇರೋದು. ಸೊ ಈಗ ಜಿ ಹೆಚ್ ಇಸ್ ಈಕ್ವಲ್ ಟು ಜಿ ಎಮ್ ಇ ಡಿವೈಡ್ ಬೈ ಏನು ಬರ್ಕೊತೀರಾ, ಆರ್ ಇ ಪ್ಲಸ್ ಹೆಚ್ ಹೋಲ್ ಸ್ಕ್ವೇರ್ ಅಂತ ಫಾರ್ಮುಲಾ ಬರ್ಕೊತೀರಾ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಜಿ? ಇಟ್ ಈಸ್ ಆಫ್ 6.67 ಇಂಟು 10 ಟು ದಿ ಪವರ್ ಆಫ್ -11 ಮಲ್ಟಿಪ್ಲೈಡ್ ಬೈ 5.98 ಇಂಟು 10 ಪವರ್ ಆಫ್ 24 ಸಬ್ಸ್ಟಿಟ್ಯೂಟ್ ಮಾಡ್ಕೊತೀರಾ, ಡಿವೈಡೆಡ್ ಬೈ ಏನಾಗುತ್ತೆ, ಆರ್ ಇ ಪ್ಲಸ್ ಹೆಚ್ ಹೋಲ್ ಸ್ಕ್ವೇರ್ ನಿಮಗೆ ಫಾರ್ಮುಲಾ ಬರ್ತಾ ಹೋಗುತ್ತೆ ಇಲ್ಲಿ. ಓಕೆ, ಸೊ ಇಲ್ಲಿ ನಿಮಗೆ ಕೆಲವು ಟೆಕ್ನಿಕ್ಸ್ನ ಹೇಳ್ಕೊಡ್ತೀನಿ, ದಯವಿಟ್ಟು ಅದನ್ನು ನೆನಪಲ್ಲಿ ಇಟ್ಕೊತಾ ಹೋಗಿ. ಓಕೆ, ಸೊ ಹಿಯರ್ ಆರ್ ಇ ಪ್ಲಸ್ ಹೆಚ್ ಅಷ್ಟನ್ನು ಮಾತ್ರ ತಗೊತಾ ಇದ್ದೀನಿ ಈಗ ನಾನು. ಸೊ ಆರ್ ಇ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, ಇಟ್ ಈಸ್ ಆಫ್ 6.4 ಇಂಟು 10 ಟು ದಿ ಪವರ್ 6 ಕೊಟ್ಟಿದ್ದಾರೆ, ಪ್ಲಸ್ ಹೆಚ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 1.5 ಇಂಟು 10 ಟು ದಿ ಪವರ್ 6 ಅಂತ ವ್ಯಾಲ್ಯೂ ಕೊಟ್ಟಿದ್ದಾರೆ, ಸಾರಿ 10 ಟು ದಿ ಪವರ್ 5 ಅಂತ ವ್ಯಾಲ್ಯೂ ಕೊಟ್ಟಿದ್ದಾರೆ. ಹೌದಲ್ವಾ? ನೋಡಿ, ನೀವು ನೋಡಿದ ತಕ್ಷಣ ಏನು ಮಾಡ್ತೀರಾ ಅಂತ ಹೇಳಿದ್ರೆ 6.4 ಪ್ಲಸ್ 1.5 ಅಂತ ಮಾಡಿಬಿಡ್ತೀರಾ, ಬಟ್ ಅದು ತಪ್ಪಾಗತ್ತೆ. ಓಕೆ, ಸೊ ಏನಕ್ಕೆ ತಪ್ಪಾಗತ್ತೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಪವರ್ಸು ಸೇಮ್ ಇಲ್ಲ ನಿಮಗೆ. ಓಕೆ, ಒಂದು ಕಡೆ 10 ಪವರ್ ಆಫ್ 6 ಇದೆ, ಇನ್ನೊಂದು ಕಡೆ 10 ಪವರ್ ಆಫ್ 5 ಇದೆ. ಯಾವುದೇ ಕಾರಣಕ್ಕೂ ಪವರ್ಸು ಡಿಫ್ರೆಂಟ್ ಇದ್ದಾಗ ಆ್ಯಡ್ ಮಾಡಬಾರ್ದು. ಓಕೆ, ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಇಲ್ಲ 10 ಪವರ್ ಆಫ್ 5ನಲ್ಲಿ 2 ಪವರ್ನ ತರಿಸ್ಕೊಳ್ಳೋಣ, ಇಲ್ಲ 10 ಪವರ್ ಆಫ್ 6ನಲ್ಲಿ 2 ಪವರ್ನ ಕರೆಸ್ಕೊತಾ ಹೋಗೋಣ. ಸೊ ಈಸಾಗಿ 10 ಪವರ್ ಆಫ್ 5 ತೊಗೊಬೋದು. ಹೆಂಗೆ ಅಂತ ಹೇಳಿದ್ರೆ 6.4 ಮಲ್ಟಿಪ್ಲೈಡ್ ಬೈ 10 ಟು ದಿ ಪವರ್ 6ನ ನಾನು 10 ಟು ದಿ ಪವರ್ 1 ಇಂಟು 10 ಟು ದಿ ಪವರ್ 5 ಅಂತ ಬರ್ಕೊತೀನಿ. ಯಾಕೆಂದರೆ 5 ಪ್ಲಸ್ 1 ಇಸ್ಕೊಂಡು ಏನು ಬರುತ್ತೆ, 6 ಪ್ಲಸ್ 1.5 ಇಂಟು 10 ಟು ದಿ ಪವರ್ 5 ಅಂತ ಬರ್ಕೊತೀರಾ. ಸೊ ಈಗ ನನಗೆ ವ್ಯಾಲ್ಯೂ ಏನು ಬೇಕಾಗಿರೋದು, 10 ಟು ದಿ ಪವರ್ 5 ಮಾತ್ರ ಬೇಕಾಗಿರೋದು. ಸೊ 10 ಟು ಪವರ್ 5 ವ್ಯಾಲ್ಯೂ ಹೊರಗಡೆ ತೆಕ್ಕೊಂಡೆ ಅಂದರೆ ಇಲ್ಲಿ ಏನು ಉಳ್ಕೊಳುತ್ತೆ, ಇಟ್ ಈಸ್ ಅ 1.6 ಇಂಟು 10, ಯಾಕಂದರೆ 10 ಪವರ್ 1 ವ್ಯಾಲ್ಯೂ ಏನಾಗುತ್ತೆ, 10 ಆಗುತ್ತೆ. ಸೊ 6.4 ಇಂಟು 10 ಮಾಡಿದ್ರೆ ಯು ವಿಲ್ ಗೆಟ್ ಇಟ್ ಈಸ್ ಅ 64, ಪ್ಲಸ್ ಇಲ್ಲಿ ಏನು ವ್ಯಾಲ್ಯೂ ಇದೆ, ಇಟ್ ಈಸ್ ಅ 1.5 ಅಂತ ವ್ಯಾಲ್ಯೂ ಇದೆ. ಹೌದಲ್ವಾ? ಸೊ ಎರಡು ಕಡೆ ಕಾಮನ್ ಏನು ಬರುತ್ತೆ, 10 ಪವರ್ ಆಫ್ 5 ಕಾಮನ್ ತೆಕ್ಕೊಂಡಿರೋದ್ರಿಂದ ಈಸಾಗಿ ಕಾಮನ್ ತೆಕ್ಕೊಬೋದು. ಇವಾಗ ಆ್ಯಡ್ ಮಾಡ್ಕೊತಾ ಹೋಗಬೇಕು. ಅಂದರೆ 64 ಪ್ಲಸ್ 1.5 ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 65.5 ಇಂಟು 10 ಟು ದಿ ಪವರ್ 5 ವ್ಯಾಲ್ಯೂ ಬರುತ್ತೆ. ಅದೇ ನೀವು ಕೆಲವ್ರು ಏನು ಮಾಡ್ತೀರಾ, ಇವೆರಡನ್ನ ಡೈರೆಕ್ಟಾಗಿ ಆ್ಯಡ್ ಮಾಡ್ತೀರಾ, ಆವಾಗ ಇಟ್ ಈಸ್ ಆಫ್ 7.9 ಇಂಟು 10 ಟು ದಿ ಪವರ್ 6 ಇಡಬೇಕಾ 5 ಇಡಬೇಕಾ, ಕೌಡೆ ಹಾಕೋದು, ಕೌಡೆ ಹಾಕ್ಬಿಟ್ಟು ಯಾವುದೋ ಒಂದು 6 ಅಥವಾ 5 ಅಂತ ಬರಿತಾ ಬರೋದು. ಓಕೆ, ಸೊ ದಿಸ್ ಒನ್ ಈಸ್ ಆಫ್ ರಾಂಗ್ ಆ್ಯಂಡ್ ದಿಸ್ ಒನ್ ಈಸ್ ಆಫ್ ರೈಟ್. ಓಕೆ, ಯು ಹ್ಯಾವ್ ಟು ಪರ್ಫಾರ್ಮ್ ದಿ ಫಾರ್ಮುಲಾ ಲೈಕ್ ದಿಸ್ ಓನ್ಲಿ. ಓಕೆ, ಯಾವುದೇ ಕಾರಣಕ್ಕೂ ಮರೆಯಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾವು ವಾಪಸ್ ಪ್ರಾಬ್ಲಮಿಗೆ ಬರ್ತಾ ಬರೋಣ. ಸೊ ಪ್ರಾಬ್ಲಮಲ್ಲಿ ಅಬ್ಸರ್ವ್ ಮಾಡ್ಕೊತಾ ಬನ್ನಿ. ಸೊ ಸೇಮ್ ಸ್ಟೆಪ್ಪು ಇಲ್ಲೂ ಕೂಡ ಮಾಡಿದ್ದೀನಿ. ಏನು, 6.4 ಇಂಟು 10 ಪವರ್ 6ನ ಡಿವೈಡ್ ಮಾಡ್ಕೊಂಡಿದ್ದೀನಿ. ಸೊ 10 ಇಂಟು 10 ಪವರ್ 5 ಬರ್ತಾ ಹೋಗುತ್ತೆ. ಸೊ 6.4 ಮಲ್ಟಿಪ್ಲೈಡ್ ಬೈ 10 ಪ್ಲಸ್ 1.5 ಅಂದರೆ ಇವೆರಡಲ್ಲಿ 10 ಪವರ್ 5ನ ಕಾಮನ್ ತೆಕ್ಕೊಂಡಿದ್ದೀನಿ. ಕಾಮನ್ ತೆಕ್ಕೊಂಡಾಗ ಈ ರೀತಿ ಬರ್ತಾ ಹೋಗುತ್ತೆ. ಹೌದಲ್ವಾ? ಸೊ ದಿಸ್ ಈಸ್ ನಾಟ್ ಪ್ಲಸ್, ದಿಸ್ ಈಸ್ ಆಫ್ ಮಲ್ಟಿಪ್ಲೈಡ್ ಬೈ. ಸೊ 6.4 ಇಂಟು 10 ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 64 ಬರುತ್ತೆ. ಸೊ 64 ಪ್ಲಸ್ 1.5 ಅಂತ ಹೇಳಿದ್ರೆ ಎಷ್ಟು ಬರಬೇಕು? ಓಕೆ, ಸೊ ಇದೊಂದು ಸ್ಟೆಪ್ನ ಇನ್ನೊಂದ್ಸಲ ಮಾಡ್ತೀನಿ. ದಟ್ ಈಸ್ ಆಫ್ 39.88 ಇಂಟು 10 ಟು ದಿ ಪವರ್ 13 ಹಂಗೆ ಉಳಿಸ್ಕೊತೀನಿ, ಹೋಲ್ ಡಿವೈಡೆಡ್ ಬೈ. ಸೊ ಇಲ್ಲಿ 6.4 ಮಲ್ಟಿಪ್ಲೈಡ್ ಬೈ 10 ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 64. 64 ಪ್ಲಸ್ 1.5 ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 65.5 ಮಲ್ಟಿಪ್ಲೈಡ್ ಬೈ 10 ಟು ದಿ ಪವರ್ 5 ಹೋಲ್ ಸ್ಕ್ವೇರ್ ಬರ್ತಾ ಹೋಗುತ್ತೆ. ಈಗ ಏನು ಮಾಡಬೇಕು, 65.5 ಮಲ್ಟಿಪ್ಲೈಡ್ ಬೈ 65.5 ಅವಾಗ ಎಷ್ಟು ಬರುತ್ತೆ ಇಲ್ಲಿ, 42,090 ಸಾರಿ ಇಟ್ ಈಸ್ ಆಫ್ 4290.5 ಬರ್ತಾ ಹೋಗುತ್ತೆ. ಓಕೆ, ಸೊ 4290.25 ಮಲ್ಟಿಪ್ಲೈಡ್ ಬೈ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ 10 ಪವರ್ 5 ಹೋಲ್ ಸ್ಕ್ವೇರ್. ಓಕೆ, ಇನ್ನೊಂದು ಸ್ಟೆಪ್ ಬರೆದು ಬಿಡ್ತೀನಿ. ಇಲ್ಲಿ ಏನು ಬರುತ್ತೆ, 39.88 ಇಂಟು 10 ಟು ದಿ ಪವರ್ 13 ಹೋಲ್ ಡಿವೈಡೆಡ್ ಬೈ 65.5 ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 4290.25 ಮಲ್ಟಿಪ್ಲೈಡ್ ಬೈ 10 ಪವರ್ 5 ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ ವ್ಯಾಲ್ಯೂ ಏನಾಗುತ್ತೆ, ಇಟ್ ಈಸ್ ಆಫ್ 10 ಟು ದಿ ಪವರ್ 10 ಆಗ್ತಾ ಹೋಗುತ್ತೆ. ನಾವು ಡಿವೈಡ್ ದಿಸ್ ವ್ಯಾಲ್ಯೂ ಏನು, 39.88 ಡಿವೈಡೆಡ್ ಬೈ
4290.25ನ ಡಿವೈಡ್ ಮಾಡಿ. ಆವಾಗ 0.0092 ಮಲ್ಟಿಪ್ಲೈಡ್ ಬೈ 10⁻13 ಪ್ಲಸ್ 10 ಮೇಲ್ಗಡೆ ಏನಾಗಬೇಕು -10. ಸೊ ವಿಚ್ ಇಸ್ ಈಕ್ವಲ್ ಟು ಏನು ಬರುತ್ತೆ 0.0092 ಮಲ್ಟಿಪ್ಲೈಡ್ ಬೈ 10⁻3 ಬರ್ತಾ ಹೋಗುತ್ತೆ. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ 10⁻3? ಸೊ 10⁻3 ಅಂತ ಹೇಳಿದ್ರೆ ವ್ಯಾಲ್ಯೂ ಇಟ್ ಈಸ್ ಆಫ್ 1000. ಸೊ ಇವೆರಡನ್ನ 1000 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ಇಟ್ ಈಸ್ ಆಫ್ 9.2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಷ್ಟು ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಗೊತ್ತಾಗಿದೆ ಏನು ಅಂತ? ಸೊ ಪ್ರಾಬ್ಲಮ್ ಇಸ್ ವೆರಿ ವೆರಿ ಸಿಂಪಲ್, ಆರಾಮಾಗಿ ಮಾಡ್ತಾ ಹೋಗ್ಬೋದು. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ರಾಬ್ಲಮ್ಮು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ವಿಚ್ ವಿಲ್ ಬಿ ಡಿಪೆಂಡ್ ಅಪಾನ್ ದಿ ವೇರಿಯೇಷನ್ ಆಫ್ ದಿ ಆಲ್ಟಿಟ್ಯೂಡ್ ಲ್ಯಾಟಿಟ್ಯೂಡ್ ವೇರಿಯೇಷನ್ಸ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಈಗ. ಸೊ ವಾಟ್ ವುಡ್ ಬಿ ದಿ ಆಂಗ್ಯುಲರ್ ಸ್ಪೀಡ್ ಆಫ್ ದಿ ಅರ್ತ್? ಸೊ ಯು ನೀಡ್ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ ಆಂಗ್ಯುಲರ್ ಸ್ಪೀಡ್. ಸೊ ಆಂಗ್ಯುಲರ್ ಸ್ಪೀಡ್ ಅಂತ ಹೇಳಿದ್ರೆ ರೆಪ್ರೆಸೆಂಟೇಷನ್ ಏನು? ಇಟ್ ಈಸ್ ಆಫ್ ಒಮೆಗಾ. ಸೊ ದಟ್ ದಿ ಬಾಡಿ ಲೈಯಿಂಗ್ ಆನ್ ದಿ ಎಲ್ಲಿ ಈಕ್ವೆಟಾರ್. ಹಾಗಾದರೆ ಬಾಡಿ ಎಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಈಗ? ಈಕ್ವೆಟಾರ್ ಮೇಲೆ ಇದೆ ಅಂತ ಹೇಳ್ತಿದ್ದಾರೆ. ಮೇ ಅಪಿಯರ್ ವೆಯ್ಟ್ಲೆಸ್ನೆಸ್. ಓಕೆ, ಸೊ ಮೇ ಅಪಿಯರ್ ವೆಯ್ಟ್ಲೆಸ್ನೆಸ್ ಅಂತ ಹೇಳಿದ್ರೆ ಎಲ್ಲಿ ನಿಂತ್ಕೊಂಡಾಗ? ಈಕ್ವೆಟಾರ್ ಮೇಲೆ ನಿಂತ್ಕೊಂಡಾಗ. ಓಕೆ, ಲೆಟ್ ಅಸ್ ಅಸ್ಯೂಮ್ ದಟ್. ಸೊ ಇದನ್ನ ಲೆಟ್ ಯು ಅಸ್ಯೂಮ್ ದಟ್ ಇಟ್ ಈಸ್ ಆಫ್ ಎನ್ ಅರ್ತ್ ನಾವು. ಓಕೆ, ಸೊ ಇದನ್ನ ಅರ್ತ್ ಅಂತ ತಗೊತಾ ಹೋಗೋಣ. ಸೊ ನಿಮ್ಗೆ ಇಲ್ಲಿ ಈಕ್ವೆಟಾರ್ ಮೇಲೆ ಈಗ ಒಂದು ಆಬ್ಜೆಕ್ಟ್ ನಿಂತ್ಕೊಂಡಿದ್ದಾರೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಎಲ್ಲಿ ನಿಂತ್ಕೊಂಡಿದ್ದಾರೆ? ಈಕ್ವೆಟಾರ್ ಮೇಲೆ. ಸೊ ಈಕ್ವೆಟಾರ್ ಮೇಲೆ ನಿಂತ್ಕೊಂಡಾಗ ಏನಾಗ್ತಾ ಇದೆ? ಥೀಟಾ ವಿಲ್ ಬಿ ವ್ಯಾಲ್ಯೂ ಆಫ್ 0. ಮೇ ಅಪಿಯರ್ ವೆಯ್ಟ್ಲೆಸ್ನೆಸ್ ಅಂತ ಹೇಳಿದ್ರೆ ಜಿ ಥೀಟಾ ಇಸ್ ಈಕ್ವಲ್ ಟು ಅಂತ ತೊಗೊಬೇಕು, 0 ಅಂತ ತೊಗೊಬೇಕು. ಎಲ್ಲಿ ಅಂತ ಹೇಳಿದ್ರೆ ಈಕ್ವೆಟಾರಲ್ಲಿ ಮಾತ್ರ. ಓಕೆ, ಹಾಗಾದರೆ ಎಷ್ಟು ಸ್ಪೀಡಲ್ಲಿ ಈ ಒಂದು ಅರ್ತ್ ರೊಟೇಟ್ ಆಗ್ತಾ ಹೋಗಬೇಕು, ಅದನ್ನು ಆಂಗ್ಯುಲರ್ ಸ್ಪೀಡ್ ಅಂತ ಕರಿತಾ ಹೋಗ್ತಾ ಇರೋದು. ಸೊ ಎಷ್ಟೋ ಒಂದು ಆಂಗ್ಯುಲರ್ ಸ್ಪೀಡ್, ಈಗ ಸೇ ಫಾರ್ ಎಕ್ಸಾಂಪಲ್ ಈಗ ಸದ್ಯಕ್ಕೆ ಜನರಲ್ ಆಗಿ ಆಂಗ್ಯುಲರ್ ಸ್ಪೀಡ್ ಈಸ್ ಈಕ್ವಲ್ ಟು 10 ಮೀಟರ್ ಪರ್ ಸೆಕೆಂಡ್ ಅಂತ ಅನ್ಕೊತಾ ಹೋಗೋಣ. ಓಕೆ, ರೊಟೇಟ್ ಆಗ್ತಿದೆ. ಎಷ್ಟು ಸ್ಪೀಡಲ್ಲಿ ರೊಟೇಟ್ ಆಗ್ತಿದೆ? 10 ಕಿಲೋಮೀಟರ್ ಫಾಸ್ಟಲ್ಲಿ ರೊಟೇಟ್ ಆಗ್ತಿದೆ ಅಂತ ಅನ್ಕೊತಾ ಹೋಗಿ. 10 ಕಿಲೋಮೀಟರ್ ಫಾಸ್ಟಲ್ಲಿ ರೊಟೇಟ್ ಆದಾಗ ಯಾವುದೇ ಕಾರಣಕ್ಕೂ ನನಗೆ ಜಿ ಥೀಟಾ ವ್ಯಾಲ್ಯೂ 0 ಆಗೋದಿಲ್ಲ. ಯಾವುದೋ ಒಂದು ವ್ಯಾಲ್ಯೂನಲ್ಲಿ ರೊಟೇಟ್ ಆದಾಗ ಜಿ ಥೀಟಾ ವ್ಯಾಲ್ಯೂ ಏನಾಗ್ತಾ ಇದೆ? 0 ಆಗ್ತಾ ಇದೆ. ಹಾಗಾದರೆ ಎಷ್ಟು ಸ್ಪೀಡಲ್ಲಿ ರೊಟೇಟ್ ಆಗಬೇಕು ಅದನ್ನು ನಾವೀಗ ಕಂಡಿತಾ ಹೋಗಬೇಕು. ಎಷ್ಟು ರೇಡಿಯನ್ಸ್ ಪರ್ ಸ್ಪೀಡಲ್ಲಿ ರೊಟೇಟ್ ಆದರೆ ನಮಗೆ ಆಂಗ್ಯುಲರ್ ಸ್ಪೀಡು ನಮಗೆ 0 ಆಗ್ತಾ ಹೋಗುತ್ತೆ. ಓಕೆ, ಸೊ ವಿ ನೋ ದಟ್ ಜಿ ಇಸ್ ಈಕ್ವಲ್ ಟು 10 ಮೀಟರ್ ಪರ್ ಸೆಕೆಂಡ್ ಅವ್ರು ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಜಿ ವ್ಯಾಲ್ಯೂ ಎಷ್ಟು ಅಂತ ಕೊಟ್ಟಿದ್ದಾರೆ? 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ವ್ಯಾಲ್ಯೂ ಕೊಟ್ಟಿದ್ದಾರೆ. ಆರ್ ಇ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 6400 ಕಿಲೋಮೀಟರ್ ಅಂತ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ವಾಟ್ ಈಸ್ ದಿ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ಜಿ ಥೀಟಾ? ಜಿ ಥೀಟಾ ಇಸ್ ಈಕ್ವಲ್ ಟು ಜಿ ಮೈನಸ್ ಆರ್ ಒಮೆಗಾ ಸ್ಕ್ವೇರ್ ಇಂಟು ಕಾಸ್ ಸ್ಕ್ವೇರ್ ಥೀಟಾ, ವೇರ್ ಅಟ್ ಈಕ್ವೆಟಾರ್ ಥೀಟಾ ಇಸ್ ಈಕ್ವಲ್ ಟು ಏನು? 0. ಓಕೆ, therefore g theta equator is equal to g minus r omega square. ಏಕೆ? ಕಾಸ್ 0 ಬಂದರೆ ಏನು ಬರುತ್ತೆ? 1 ಬರುತ್ತೆ. ಸೊ ಎನಿಥಿಂಗ್ ಮಲ್ಟಿಪ್ಲೈಡ್ ಬೈ 1 ಅಂತ ಹೇಳಿದ್ರೆ ಎನಿಥಿಂಗ್ ಆಗಿರೋದ್ರಿಂದ ಆರ್ ಒಮೆಗಾ ಸ್ಕ್ವೇರ್ ಅಂತ ಹಾಕ್ಕೊಂತೀರಾ. ಸೊ ನಾವು ಏನು ಕಂಡಿಬೇಕು? ಒಮೆಗಾ ಕಂಡಿಬೇಕು. ಒಮೆಗಾ ಯಾವಾಗ ಕಂಡಿಬೇಕು ಅಂತ ಹೇಳಿದ್ರೆ ಜಿ ಈಕ್ವೆಟಾರ್ ಥೀಟಾ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ? 0 ಆಗ್ತಾ ಹೋಗುತ್ತೆ. ಸೊ ಜಿ ಥೀಟಾ ಟಿ ಈಕ್ವೆಟಾರ್ ಮಸ್ಟ್ ಬಿ ಈಕ್ವಲ್ ಟು 0 ವಿಚ್ ಇಸ್ ಈಕ್ವಲ್ ಟು ಜಿ ಮೈನಸ್ ಆರ್ ಒಮೆಗಾ ಸ್ಕ್ವೇರ್ ಅಂತ ಹಾಕೊಂತೀರಾ. ಸೊ ಮೈನಸ್ ಆರ್ ಒಮೆಗಾ ಸ್ಕ್ವೇರು ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂದರೆ ಏನಾಗುತ್ತೆ? ಪ್ಲಸ್ ಆರ್ ಒಮೆಗಾ ಸ್ಕ್ವೇರ್ ವ್ಯಾಲ್ಯೂ ಆಗ್ತಾ ಹೋಗುತ್ತೆ. ದೇರ್ಫೋರ್ ಆರ್ ಒಮೆಗಾ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು ಬರಬೇಕು? ಜಿ ಬರ್ತಾ ಹೋಗಬೇಕು. Now you need to find the value of omega, right? Therefore r ನ ಡಿನಾಮಿನೇಟರ್ ಕಳಿಸ್ತೀನಿ. ಆಗ ಒಮೆಗಾ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು ಬರುತ್ತೆ? ಜಿ ಡಿವೈಡ್ ಬೈ ಆರ್ ಬರ್ತಾ ಹೋಗುತ್ತೆ. ಸೊ ಸ್ಕ್ವೇರ್ ಇರೋದು ಲೆಫ್ಟ್ ರೈಟ್ ಹ್ಯಾಂಡ್ ಸೈಡಿಗೆ ಬಂದರೆ ರೂಟ್ ಆಗಬೇಕು. ಸ್ಕ್ವೇರ್ ರೂಟ್ ಆಫ್ ಜಿ ಡಿವೈಡ್ ಬೈ ಆರ್. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಜಿ ದೇ ಹ್ಯಾವ್ ಗಿವನ್? 10 ಡಿವೈಡ್ ಬೈ 640 ಇಂಟು 10⁻³ ಆಗ್ತಾ ಹೋಗುತ್ತೆ. ಸೊ ಇದನ್ನ ಡಿವೈಡ್ ಮಾಡ್ತಾ ಹೋಗಬೇಕು. ಸೊ 1 ಡಿವೈಡ್ ಬೈ 640 ಇದೆ ನೋಡಿ, ಅಬ್ಸರ್ವ್ ಮಾಡ್ಕೊಳ್ಳಿ ಇಲ್ಲಿ. ಸೊ ಇಲ್ಲಿ ಸೊ ವಿಚ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಏನು ಬರುತ್ತಪ್ಪ ಇಲ್ಲಿ? 1 ಡಿವೈಡೆಡ್ ಬೈ 640 ಇಂಟು 10⁻+3 ಮೇಲ್ಗಡೆ ಏನಾಗುತ್ತೆ? -3 ಆಗ್ತಾ ಬರುತ್ತೆ. ಬಟ್ 3 ಇತ್ತು ಅಂತ ಹೇಳಿದ್ರೆ ನಾವು ಯಾವುದೇ ಕಾರಣಕ್ಕೂ ರೂಟ್ನ ತಗೊಳೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ? ಪವರ್ನ ಚೇಂಜ್ ಮಾಡ್ಕೊತಾ ಹೋಗ್ತೀನಿ. ಸೊ ಯಾವ ರೀತಿ ಪವರ್ ಚೇಂಜ್ ಮಾಡ್ಕೊತೀನಿ? 1 ಡಿವೈಡೆಡ್ ಬೈ ಈ 640ನ
64 ಇಂಟು 10 ಇಂಟು 10 ಟು ದಿ ಪವರ್ 3 ಅಂತ ಬರ್ಕೊತೀನಿ. ಬರ್ಕೊಬೋದಲ್ವಾ? 640 ಕ್ಯಾನ್ ಬಿ ರಿಟನ್ 64 ಇಂಟು 10 ಅಂತ ಬರಿಬೋದು. ಸೊ ಇಲ್ಲಿ ಏನೂ ಪವರ್ ಇಲ್ಲ ಅಂತ ಹೇಳಿದ್ರೆ 1 ಇರುತ್ತೆ ಅಂತ ಅರ್ಥ. ಸೊ 1 ಇರುತ್ತೆ ಅಂತ ಹೇಳಿದ್ರೆ 10 ಟು ದಿ ಪವರ್ 1 ಇಂಟು 10 ಪವರ್ ಆಫ್ 3 ಆಗುತ್ತೆ. ಸೊ 10 ಪವರ್ ಆಫ್ ಪ್ಲಸ್ 4 ಆಗ್ತಾ ಹೋಗುತ್ತೆ. ಈ ಒಂದು 10 ಪವರ್ ಆಫ್ ಪ್ಲಸ್ 4 ನ್ಯೂಮರೇಟರ್ಗೆ ಹೋಯ್ತು ಅಂತ ಹೇಳಿದ್ರೆ ಏನಾಗಬೇಕು? 10 ಟು ದಿ ಪವರ್ -4 ಆಗ್ತಾ ಹೋಗಬೇಕು. ಹೌದಲ್ವಾ? ಸೊ ಈಗ ನೆಕ್ಸ್ಟ್ ಸ್ಟೆಪ್ನ ಅಬ್ಸರ್ವ್ ಮಾಡ್ಕೊತಾ ಬನ್ನಿ. ಸೊ ವಿಚ್ ಇಸ್ ಈಕ್ವಲ್ ಟು, ಸೊ 1/64 ರೂಟಿಂದ ಹೊರಗಡೆ ಬಂದರೆ ಏನಾಗಬೇಕು? 1/8 ಬರ್ತಾ ಹೋಗುತ್ತೆ. ಇಂಟು ಸ್ಕ್ವೇರ್ ರೂಟ್ ಆಫ್ 10 ಟು ದಿ ಪವರ್ -4 ಹಾಕೊತೀರಾ. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ 10 ಟು ದಿ ಪವರ್ 1/8? 1/8 ಅಂತ ಹೇಳಿದ್ರೆ 0.2125 ಮಲ್ಟಿಪ್ಲೈಡ್ ಬೈ 10 ಟು ದಿ ಪವರ್ -4ಗೆ ರೂಟ್ ತೆಕ್ಕೊಂಡ್ರೆ 10 ಟು ದಿ ಪವರ್ ಆಫ್ -2 ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಯಾಕೆಂದರೆ ಹೇಳ್ಕೊಟ್ಟಿದ್ದೀನಿ. ಸೊ 10 ಟು ದಿ ಪವರ್ ಅಂದರೆ ಸ್ಕ್ವೇರ್ ರೂಟ್ ಆಫ್ 10 ಟು ದಿ ಪವರ್ ಆಫ್ -4 ಇತ್ತು ಅಂತ ಹೇಳಿದ್ರೆ ಅದನ್ನ 10 ಟು ದಿ ಪವರ್ -4 ಡಿವೈಡ್ ಬೈ ರೂಟ್ 2 ಅಂತ ಹಾಕೊತೀರಾ. ಅವಾಗ ವ್ಯಾಲ್ಯೂ 10 ಟು ದಿ ಪವರ್ -2 ಅಂತ ಬರ್ಕೊಬೇಕು. ಸೊ ವಿಚ್ ಇಸ್ ಈಕ್ವಲ್ ಟು, ಸೊ 0.125 ಮಲ್ಟಿಪ್ಲೈಡ್ ಬೈ 10 ಟು ದಿ ಪವರ್ ಆಫ್ -2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಷ್ಟು ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಸೊ ಅಲ್ಲಿಗೆ ಅಷ್ಟು ಸ್ಪೀಡಲ್ಲಿ ರೊಟೇಟ್ ಆದರೆ ದಿ ಬಾಡಿ ಲೈಯಿಂಗ್ ಆನ್ ದಿ ಈಕ್ವೆಟಾರ್ ಏನಾಗ್ತಾ ಹೋಗುತ್ತೆ? ವ್ಯಾಲ್ಯೂ ಆಕ್ಸಲೇರೇಷನ್ ಡ್ಯೂ ಟು ಗ್ರಾವಿಟಿ 0 ಆಗ್ತಾ ಬರುತ್ತೆ ಅಂತ ಅರ್ಥ. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ರೈಟ್, ದ ರೇಡಿಯಸ್ ಆಫ್ ದಿ ಮೂನ್. ಸೊ ಪ್ರಾಬ್ಲಮ್ಸ್ ಬೇಸ್ಡ್ ಅಪಾನ್ ದಿ ಯಾವುದು? ಎಸ್ಕೇಪ್ ವೆಲಾಸಿಟಿ, ಆರ್ಬಿಟಲ್ ವೆಲಾಸಿಟಿ, ಆಮೇಲೆ ಟೋಟಲ್ ಎನರ್ಜಿ. ಇದ್ರ ಮೇಲೆ ಪ್ರಾಬ್ಲಮ್ಸ್ನ ಈಗ ನೋಡ್ತಾ ಬರೋಣ. ದಿ ರೇಡಿಯಸ್ ಆಫ್ ದಿ ಮೂನ್ ಈಸ್ ಎಷ್ಟು ಕೊಟ್ಟಿದ್ದಾನೆ? 1/4 ದಿ ರೇಡಿಯಸ್ ಆಫ್ ದಿ ಅರ್ತ್. ಅಲ್ಲಿಗೆ 2 ಪ್ಲಾನೆಟ್ಸ್ ಕೊಟ್ಟಿದ್ದಾರೆ ಅಂತ ಆಯಿತು. ಸೊ ಒಂದು ಪ್ಲಾನೆಟ್ ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎನ್ ಅರ್ತ್. ಅನದರ್ ಒಂದು ಪ್ಲಾನೆಟ್ ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎನ್ ಮೂನ್. ಸೊ ಫಸ್ಟ್ ಬರ್ಕೊಳ್ಳೋಣ ಏನು ಅಂತ ಹೇಳಿದ್ರೆ, ಸೊ ಲೆಟ್ ಅಸ್ ಟೇಕ್ ದಟ್ ಈಸ್ ಆಫ್ ಮಾಸ್ ಕಂಪ್ಯಾರಿಸನ್ನ ತಗೊಬೇಕು, ಆಮೇಲೆ ರೇಡಿಯಸ್ ಕಂಪ್ಯಾರಿಸನ್ನ ತಗೊತಾ ಹೋಗಬೇಕು. ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎಸ್ಕೇಪ್ ವೆಲಾಸಿಟಿನ ರೆಪ್ರೆಸೆಂಟೇಷನ್ ತಗೊತಾ ಹೋಗೋಣ. ಸೊ ME ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಅನ್ ಮಾಸ್ ಆಫ್ ದಿ ಅರ್ತ್. RE ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ರೇಡಿಯಸ್ ಆಫ್ ಎನ್ ಅರ್ತ್. VE ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎಸ್ಕೇಪ್ ವೆಲಾಸಿಟಿ ಆಫ್ ದಿ ಅರ್ತ್. ನಾವು ಮೂನಿಗೆ ಬರೋಣ. ಮಾಸ್ ಆಫ್ ದಿ ಮೂನ್ ಈಸ್ ರೆಪ್ರೆಸೆಂಟೆಡ್ ಬೈ MM. Radius of the moon is represented by RM. Escape velocity of the moon is represented by VM ಅಂತ ತಗೊಂತಾ ಬರೋಣ. ಓಕೆ, ನಾವು ಲೆಟ್ ಅಸ್ ಟೇಕ್ ಅರ್ತ್ ಮತ್ತು ಮೂನ್ಗೆ ಕಂಪ್ಯಾರಿಸನ್ಸ್ ಏನೇನು ಕೊಡಿದ್ರೆ ಬರ್ಕೊತಾ ಬರೋಣ. ಏನು? ದಿ ರೇಡಿಯಸ್ ಆಫ್ ದಿ ಮೂನ್. ರೇಡಿಯಸ್ ಆಫ್ ದಿ ಮೂನ್ ಅಂದರೆ ಯಾವುದಪ್ಪ? ಇಟ್ ಈಸ್ ಆಫ್ MM ಅಂತ ಅರ್ಥ. ಸೊ ಈ MM ವ್ಯಾಲ್ಯೂ ಎಷ್ಟಿದೆ ಅಂತ ಹೇಳ್ತಾ ಇದ್ದಾರೆ? 1/4 ದಿ ರೇಡಿಯಸ್ ಆಫ್ ದಿ ಅರ್ತ್. ಸಾರಿ ಐ ಹ್ಯಾವ್ ಮೇಡ್ ಎ ಮಿಸ್ಟೇಕ್. ಏನು ಕೊಟ್ಟಿರೋದು? ರೇಡಿಯಸ್ ಆಫ್ ದಿ ಮೂನ್ ಅಂತ ಹೇಳಿದ್ರೆ RM ವ್ಯಾಲ್ಯೂ. ಓಕೆ, ರೇಡಿಯಸ್ ಆಫ್ ದಿ ಮೂನ್ ಈಸ್ ಏನು? 1/4 ದಿ ರೇಡಿಯಸ್ ಆಫ್ ದಿ ಅರ್ತ್. ನೋಡಿ ಇಲ್ಲಿ ಅದನ್ನೆಲ್ವಾ ಬರ್ಕೊಂಡಿರೋದು? RM ಇಸ್ ಈಕ್ವಲ್ ಟು 1/4 ದಿ ರೇಡಿಯಸ್ ಆಫ್ ದಿ ಅರ್ತ್ ಆ್ಯಂಡ್ ಇಟ್ಸ್ ಮಾಸ್ ಅಂತ ಹೇಳಿದ್ರೆ ಮಾಸ್, ಮೂನ್ ಮಾಸ್ ಈಸ್ 1/96 ದಿ ಮಾಸ್ ಆಫ್ ದಿ ಅರ್ತ್ ಆ್ಯಂಡ್ ದಿ ಎಸ್ಕೇಪ್ ಸ್ಪೀಡ್ ಫ್ರಮ್ ದಿ ಸರ್ಫೇಸ್ ಆಫ್ ದಿ ಅರ್ತ್ ಈಸ್ ಎಷ್ಟು ಕೊಟ್ಟಿದ್ದಾರೆ? ಇಟ್ ಈಸ್ ಆಫ್ 11 ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಹೌದಲ್ವಾ? ಸೊ ಅಲ್ಲಿಗೆ 11 ಇಂಟು ಎ ಅಂತ ಬರ್ಕೊತೀರಾ? 10 ಟು ದಿ ಪವರ್ 3 ಅಂತ ಬರ್ಕೊತಾ ಯಾಕೆಂದರೆ ಕಿಲೋ ವ್ಯಾಲ್ಯೂ ಅಂತ ಬರ್ಕೊಬೇಕು, 10 ಪವರ್ ಆಫ್ 3 ಅಂತ ಬರ್ಕೊಬೇಕು. ಆ್ಯಂಡ್ ಯು ನೀಡ್ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ ಎಸ್ಕೇಪ್ ಸ್ಪೀಡ್ ಫ್ರಮ್ ದಿ ಸರ್ಫೇಸ್ ಆಫ್ ದಿ ಮೂನ್ ವ್ಯಾಲ್ಯೂ ಕೇಳಬೇಕಿದ್ದಾನೆ. Okay, so we know that formula, that is of VE is equal to square root of 2GME divided by RE ಅಂತ ಗೊತ್ತು. ಹಾಗೆ escape velocity from the surface of the moon ಏನಂತ ಬರಿಬೋದು? Instead of ME and RE, write it as MM and RM ಅಂತ ಬರ್ಕೊಂತ ಬರ್ತೀರಾ. ಓಕೆ, ಆವಾಗ VM ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2GMM ಡಿವೈಡ್ ಬೈ RM ಆಗುತ್ತೆ. ದ ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂ. ಸೊ MM ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾನೆ? 1/96 ME ಅಂತ ಕೊಟ್ಟಿದ್ದಾರೆ. RM ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 1/4 RE ಅಂತ ಕೊಟ್ಟಿದ್ದಾರೆ. ಹೌದಲ್ವಾ? ಓಕೆ, ಸಾರಿ. ನೆಕ್ಸ್ಟ್, ಸೊ ಇಲ್ಲಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಅಂದರೆ ಸಪ್ರೇಟ್ ಮಾಡ್ಕೊತ ಬರೋಣ. ಏನು? ಇಲ್ಲಿ 2 ಓಕೆ ಸ್ಕ್ವೇರ್ ರೂಟ್ ಆಫ್ 2GME ಡಿವೈಡೆಡ್ ಬೈ RE ಒಂದು ಕಾಲಮಲ್ಲಿ ಸಪ್ರೇಟ್ ಮಾಡ್ಕೊತೀನಿ. ನೋಡಿ, ಅಬ್ಸರ್ವ್ ಮಾಡ್ಕೊಳ್ಳಿ, ಇಲ್ಲಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಅಷ್ಟು. ಮಲ್ಟಿಪ್ಲೈಡ್ ಬೈ ಏನಾಗಬೇಕು? ಉಳ್ಕೊಂಡಿದ್ದೇನೆ ಇಲ್ಲಿ 1/96 ಹೋಲ್ ಡಿವೈಡೆಡ್ ಬೈ
1/4 ಇದೆ. ಸೊ ನ್ಯೂಮರ್ಡ್ರಿಗೆ ಹೋದರೆ ಏನಾಗಬೇಕದು? ಇಟ್ ಹ್ಯಾಸ್ ಟು ಬಿಕಮ್ 4/1 ಆಗಬೇಕು, ಹೌದಲ್ವಾ? ಸೊ ಈಗ ಈ ವ್ಯಾಲ್ಯೂ ಕಂಪ್ಲೀಟಾಗಿ ಏನು ಸ್ಕ್ವೇರ್ ರೂಟ್ ಆಫ್ 2gme/re ನಾವಿಲ್ಲಿ ಏನಂತ ತೊಗೊಂಡಿದ್ದೀವಿ? 11.2 ಇಂಟು 10⁻³ ಅಂತ ತೊಗೊಂಡಿದ್ದೆ. ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊತೀನಿ. ಮಲ್ಟಿಪ್ಲೈಡ್ ಬೈ ಸ್ಕ್ವೇರ್ ರೂಟ್ ಆಫ್, ಓಕೆ, ಸ್ಕ್ವೇರ್ ರೂಟ್ ಆಫ್ 4/96. ಸೊ ಫಸ್ಟ್ ಯು ನೀಡ್ ಟು ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ. 4/96 ಕ್ಯಾಲ್ಕುಲೇಟ್ ಮಾಡಿ, ಅದಕ್ಕೆ ರೂಟ್ನ ತಗೊಳ್ಳಿ. ಆವಾಗ ಇಟ್ ಈಸ್ ಆಫ್ 0.204 ಬರ್ತಾ ಹೋಗುತ್ತೆ. ಓಕೆ, ಸೊ ಎರಡನ್ನೂ ಮಲ್ಟಿಪ್ಲೈ ಮಾಡಿದಾಗ ಯು ವಿಲ್ ಗೆಟ್ ದಿ ವ್ಯಾಲ್ಯೂ. ಇಟ್ ಈಸ್ ಆಫ್ Vm is equal to 2.28 ಇಂಟು 10⁻³ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅಥವಾ ಈ 10⁻³ ಏನಂತ ಬರೀಬೋದು? ನಾನು ಕಿಲೋ ಅಂತ ಬರಿತಾ ಹೋಗ್ಬೋದು. ಸೊ 2.28 ಕಿಲೋ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಷ್ಟು ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಓಕೆ, ಅರ್ಥ ಆಗಿದೆ ಅಲ್ವಾ ಹೇಳ್ಕೊಡ್ತಾ ಇರೋದು? ರೈಟ್. ಸೊ ನೀವು ಇದೇ ಕ್ವಶನ್ನ ನೀವೀಗ ಏನು ಮಾಡಬೇಕು ಅಂತ ಹೇಳಿದ್ರೆ ಜಸ್ಟ್ ಸ್ವಲ್ಪ ಚೇಂಜಸ್ನ ಮಾಡ್ಕೊತಾ ಹೋಗಬೇಕು. ಏನು ಗಿವನ್ ಕ್ವಾಂಟಿಟೀಸ್ನಲ್ಲಿ. ಸೊ ಅಬ್ಸರ್ವ್ ಮಾಡ್ಕೊಳ್ಳಿ, ಇದನ್ನು ಅಸೈನ್ಮೆಂಟು ಈಗ ನನಗೆ ಮಾಡಿ ತೋರಿಸ್ತಾ ಹೋಗಬೇಕು ನೀವು. ಓಕೆ, ಸೇಮ್ ಕ್ವಶನ್. ದಿ ರೇಡಿಯಸ್ ಆಫ್ ದಿ ಮೂನ್ ಈಸ್, ಇನ್ಸ್ಟೆಡ್ ಆಫ್ ದಿಸ್ ಒನ್ ಏನು ಬರ್ಕೊತೀರಾ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಟೇಕ್ ದಟ್ ಒನ್ ಆಸ್ ಎ 1/5 ದಿ ರೇಡಿಯಸ್ ಆಫ್ ದಿ ಅರ್ತ್ ಅಂತ ತಗೊಳ್ಳಿ. ಹಾಗೆ 1/96 ಏನಿದೆ, ಇನ್ಸ್ಟೆಡ್ ಆಫ್ ದಟ್ ಒನ್ ಅಸ್ಯೂಮ್ ಇಟ್ ಆಸ್ 1/80 ಅರ್ತ್ ಆಫ್ ಮಾಸ್ ಆಫ್ ದಿ ಅರ್ತ್ ಅಂತ ತಗೊಬೇಕು. ಆ್ಯಂಡ್ ಇನ್ನು ಮಿಕ್ಕಿದೆಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಹಂಗೆ ತಗೊತಾ ಬರ್ತೀರಾ. ಓಕೆ, ಈ ಪ್ರಾಬ್ಲಮ್ನ ಮಾಡ್ಕೊತೀರಾ ಈಗಲೇ ನೀವು. ಹೀಗೆ ಮಾಡಿ ಆಮೇಲೆ 10th ಪ್ರಾಬ್ಲಮ್ಗೆ ಬರ್ತಾ ಹೋಗಿ. ಓಕೆ, ಸೊ 10th ಪ್ರಾಬ್ಲಮಲ್ಲಿ ಏನು ಹೇಳಿದ್ದಾರೆ ಈಗ? ದಿ ಪ್ಲಾನೆಟ್ ಸ್ಯಾಟ್ರನ್ ಆಫ್ ದಿ ಮಾಸ್ ಈಸ್ 95 ಟೈಮ್ಸ್ ದಟ್ ಆಫ್ ದಿ ಅರ್ತ್. ಸೊ ಎರಡು ಪ್ಲಾನೆಟ್ಸ್ಗಳನ್ನ ಕೊಟ್ಟಿದ್ದಾರೆ. ಒಂದು ಸ್ಯಾಟ್ರನ್ ಅಂತ ಕೊಟ್ಟಿದ್ದಾರೆ, ಇನ್ನೊಂದು ಅರ್ತ್ ಅಂತ ಕೊಟ್ಟಿದ್ದಾರೆ, ಹೌದಲ್ವಾ? ಒಂದು ಪ್ಲಾನೆಟ್ ಬಂದು ಇಟ್ ಈಸ್ ಆಫ್ ಎನ್ ಅರ್ತ್. ಸೊ ಮಾಸ್ ಆಫ್ ದಿ ಅರ್ತ್ ರೆಪ್ರೆಸೆಂಟೇಷನ್ ಏನು ತಗೊಬೋದು? ಹಾಂ, ಓಕೆ, ಜಸ್ಟ್ ಎ ಸೆಕೆಂಡ್. ಈಗ ನೋಡ್ಕೊಳ್ರಪ್ಪ. ಸೊ ಮಾಸ್ ಒಂದು ಕ್ವಾಂಟಿಟೀಸ್ ಬಂದು ಇಟ್ ಈಸ್ ಆಫ್ ಎನ್ ಮಾಸ್ ಅಂತ ಬರ್ಕೊತೀನಿ. ನೆಕ್ಸ್ಟು ಇಟ್ ಈಸ್ ಆಫ್ ಎನ್ ರೇಡಿಯಸ್. ನೆಕ್ಸ್ಟ್ ಇಟ್ ಈಸ್ ಆಫ್ ಎನ್ ಎಸ್ಕೇಪ್ ವೆಲಾಸಿಟಿ. ಈಗ ನೋಡ್ರಪ್ಪ, ಅರ್ತ್ ರೆಪ್ರೆಸೆಂಟೆಡ್ ಬೈ ME, ರೇಡಿಯಸ್ RE, ಎಸ್ಕೇಪ್ ವೆಲಾಸಿಟಿ ಆಫ್ ದಿ ಅರ್ತ್ VE. ಹಾಗೆ ಸ್ಯಾಟ್ರನ್ ಇನ್ನೊಂದು ಇದನ್ನ ಯಾವ್ದು ಕೊಟ್ಟಿದ್ದಾನೆ? ಇಟ್ ಈಸ್ ಆಫ್ ಸ್ಯಾಟ್ರನ್ ಅಂತ ಕೊಟ್ಟಿದ್ದಾರೆ. ಸೊ ಅದ್ರ ಪ್ರಕಾರ ಮಾಸ್ ಆಫ್ ದಿ ಸ್ಯಾಟ್ರನ್ ಈಸ್ ರೆಪ್ರೆಸೆಂಟೆಡ್ ಬೈ MS. Radius of the Saturn is represented by RS. Escape velocity of the Saturn is represented by VS. So given quantities observe ಮಾಡ್ಕೊಂತ ಬನ್ನಿ. The planet Saturn has a mass. Planet Saturn ನ mass represented by MS is ಏನಾಗಬೇಕು? 95 times that of the mass of the earth ಅಂದರೆ ME. That is of MS is equal to 95 ME ಅಂತ ಬರ್ಕೊಂಡಿದ್ದೀವಿ. ಆ್ಯಂಡ್ ಇಟ್ಸ್ ರೇಡಿಯಸ್ ಅಂದರೆ ಯಾವುದು? ಇಟ್ ಈಸ್ ಆಫ್ ಸ್ಯಾಟ್ರನ್. ಸ್ಯಾಟ್ರನ್ನ ರೇಡಿಯಸ್ಸು ಎಷ್ಟಿದೆ? 9.5 ಟೈಮ್ಸ್ ದಟ್ ಆಫ್ ದಿ ರೇಡಿಯಸ್ ಆಫ್ ದಿ ಅರ್ತ್. ಅಲ್ಲಿಗೆ 9.5 ಇಂಟು RE ಅಂತ ಬರ್ಕೊತೀರಾ. ಕ್ಯಾಲ್ಕುಲೇಟ್ ದಿ ಎಸ್ಕೇಪ್ ಸ್ಪೀಡ್ ಆರ್ ವೆಲಾಸಿಟಿ ಆಫ್ ದಿ ಬಾಡಿ ಫ್ರಮ್ ಯಾವುದರಿಂದ? ಸ್ಯಾಟ್ರನ್, ದಟ್ ಈಸ್ ಆಫ್ VS. ಇಫ್ ಎಸ್ಕೇಪ್ ವೆಲಾಸಿಟಿ ಆಫ್ ದಿ ಅರ್ತ್ ಸರ್ಫೇಸ್ ಈಸ್ ಎಷ್ಟು ಕೊಟ್ಟಿದ್ದಾರೆ? 11.2 ಇಂಟು ಕಿಲೋಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ಅಲ್ಲಿಗೆ VE ವ್ಯಾಲ್ಯೂ ಎಷ್ಟು ಬರುತ್ತೆ? 11.2 ಇಂಟು ಕಿಲೋ ಅಂತ ಹೇಳಿದ್ರೆ 10⁻³ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಷ್ಟು ವ್ಯಾಲ್ಯೂ ಕೊಟ್ಟಿದ್ದಾರೆ. ಇಟ್ಸ್ ಆಫ್ ಅಗೇನ್ ವೆರಿ ವೆರಿ ಈಸಿ, ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಅಷ್ಟೇನೆ. ಓಕೆ, ಸೊ ವಿ ನೋ ದಟ್ VE is equal to square root of 2gme ಡಿವೈಡೆಡ್ ಬೈ RE ಅಂತ ಗೊತ್ತು. ಎಷ್ಟು ಕೊಟ್ಟಿದ್ದಾರೆ ವ್ಯಾಲ್ಯೂ? 11.2 ಇಂಟು 10⁻³ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ VS is equal to ಅಂತ ಬರ್ಕೊಬೋದು? ಸ್ಕ್ವೇರ್ ರೂಟ್ ಆಫ್ 2gms ಡಿವೈಡೆಡ್ ಬೈ RS ಅಂತ ಬರ್ಕೊತೀರಾ. ಸೊ MS is equal to ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು? 9.5 ಇಂಟು M ಇಂದ ಸಬ್ಸ್ಟಿಟ್ಯೂಟ್ ಮಾಡಬೇಕು. RS is equal to ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು? 9.5 ಇಂಟು RE ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊತ ಬರಬೇಕು. ಓಕೆ, ಆವಾಗ ನಾನು ಯಾವುದೇ ಸಪ್ರೇಟ್ ಮಾಡ್ಕೊತೀನಿ? 2gme ಡಿವೈಡೆಡ್ ಬೈ RE ಇಂಟು ಸ್ಕ್ವೇರ್ ರೂಟ್. ಸೊ ಈ ವ್ಯಾಲ್ಯೂನ ಏನು ಮಾಡ್ಕೊತಾ ಇದ್ದೀನಿ? ಇಲ್ಲಿ ಸಪ್ರೇಟಾಗಿ ಬರ್ಕೊತಾ ಇದ್ದೀನಿ. ಓಕೆ, ಮಲ್ಟಿಪ್ಲೈಡ್ ಬೈ ಉಳ್ಕೊಂಡಿದ್ದೇನು? 9.5 ಇಂಟು 1 ಡಿವೈಡ್ ಬೈ 9.5, ಸಾರಿ 95 ಡಿವೈಡ್ ಬೈ 9.5 ಅಷ್ಟು ವ್ಯಾಲ್ಯೂ ಉಳ್ಕೊತಾ ಹೋಯಿತು. ಸೊ ಅವಾಗ ಈ ವ್ಯಾಲ್ಯೂ ಬದಲು ಅಂತ ಬರಿಬೋದು? ನಾನು 11.2 ಇಂಟು 10⁻³ ಅಂತ ಬರಿಬೋದು. ಸೊ ಸ್ಕ್ವೇರ್ ರೂಟ್ ಆಫ್ 95
ಡಿವೈಡೆಡ್ ಬೈ ಏನು ಕ್ಯಾಲ್ಕುಲೇಟ್ ಮಾಡ್ಕೊತೀರಾ 9.5ನ ಕ್ಯಾಲ್ಕುಲೇಟ್ ಮಾಡ್ಕೊತಾ ಬರ್ತೀರಾ. ಸೊ 95 ಡಿವೈಡ್ ಬೈ 9.5 ಅಂದರೆ 10 ಬರುತ್ತೆ. ಸೊ ಸ್ಕ್ವೇರ್ ರೂಟ್ ಆಫ್ 10 ಈಸ್ ಈಕ್ವಲ್ ಟು ಎಷ್ಟು ಬರಬೇಕು, ಇಟ್ ಈಸ್ ಆಫ್ 3.162 ಬರ್ತಾ ಹೋಗಬೇಕು. ಸೊ 3.162 ಮಲ್ಟಿಪ್ಲೈಡ್ ಬೈ 11.2 ಎಷ್ಟು ಬರುತ್ತೆ ಆಗ ಅಲ್ಲಿ 35.417 ಬರ್ತಾ ಹೋಗುತ್ತೆ. ಅಗೈನ್ ಮಲ್ಟಿಪ್ಲೈಡ್ ಬೈ 10 ಪವರ್ ಆಫ್ 3 ಆಸ್ ಇಟ್ ಇಸ್ ತಗೊತೀನಿ. ಈ 10 ಪವರ್ ಆಫ್ 3ನ ಏನಂತ ಬರಿಬೋದು ನಾನು, ಸೊ ಕಿಲೋ ಅಂತ ಬರಿತಾ ಹೋಗ್ಬೋದು. ಓಕೆ, 10 ಪವರ್ ಆಫ್ 3ನ ಅಂತ ಬರ್ಕೊತೀನಿ, ಕಿಲೋ ಬರ್ಕೊತೀನಿ. ದೇರ್ ಫಾರ್ ದಿ ವ್ಯಾಲ್ಯೂ ಈಸ್ ಆಫ್ 35.417 ಕಿಲೋ ಮೀಟರ್ ಪರ್ ಸೆಕೆಂಡ್. ದಟ್ ಈಸ್ ದಿ ವ್ಯಾಲ್ಯೂ ಆಫ್ ವಿ ಎಸ್. ಓಕೆ, ಏನೋ ಡೌಟ್ ಇದೆಯಾ ಇದರಲ್ಲಿ? ಏನೋ ಡೌಟ್ ಇತ್ತು ಅಂತ ಹೇಳಿದ್ರೆ ಕೇಳ್ತಾ ಹೋಗಿ. ಈಗ ಪ್ರಾಬ್ಲಮ್ನ ಮಾಡಿ ನನಗೆ ಗ್ರೂಪ್ನಲ್ಲಿ ಹಾಕ್ತಾ ಬನ್ನಿ ಬೇಗ. ಓಕೆ, ಕಮಾನ್ ಫಾಸ್ಟ್.